ಸ್ನೇಹಿತರೆ, ಇವಾಗ ಒಂದು ಆರ್ಡರ್ ಬಂದಿದೆ ಸ್ಯಾಡೋ ಪ್ಯಾಕ್ಸಲ್ಲಿ, ಅಂದರೆ ಸ್ವಿಗ್ಗಿ ಕಡೆಯಿಂದ. ಬನ್ನಿ, ಇವಾಗ ಲೊಕೇಶನ್ಗೆ ಬಂದಿದ್ದೀನಿ. ಓಕೆ, ಹೋಗ್ಬಿಟ್ಟು ಫುಡ್ನ ಪಿಕಪ್ ಬರೋಣ. ಇನ್ನೊಂದೇನು ಅಂದರೆ ಇವಾಗ ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ. ರೇಟ್ ಕಾರ್ಡು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇದು ಹೋಗಿ ಬಂದ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬನ್ನಿ. 0629. ಓಕೆ, 0629. 0629. ಓಕೆ, ಓಕೆ. ಇವಾಗ ಒಂದು 5 ನಿಮಿಷ ಆದಮೇಲೆ ಕೊಟ್ಟರು. ಜಾಸ್ತಿ ಇದೆಲ್ಲ ಆರ್ಡ್ರ್, ಅದಕ್ಕೆ. ಓಕೆ, ಇವಾಗ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಏನು ಅಂದರೆ ಸ್ಯಾಡೋ ಪ್ಯಾಕ್ಸ್ ಅವರು ಒಂದು ದೊಡ್ಡ ಬಿಗ್ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಡೆಲಿವರಿ ಪಾರ್ಟ್ನರ್ನ ನೆನಪಲ್ಲಿ ಇಟ್ಕೊಂಡು ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ ₹20 ₹25 ಬೇಸ್ ಪೇ ಅಲ್ಲ. ಇನ್ಮೇಲೆ ಸ್ಯಾಡೋ ಪ್ಯಾಕ್ಸಲ್ಲಿ ₹30 ಬೇಸ್ ಪೇ ಇದೆ. ನೀವು 1 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಹೋಗಿ ನೀವೇನಾದರೂ ಹೋಗ್ಬಿಟ್ಟು ಡ್ರಾಪ್ ಮಾಡಿದ್ರೆ ನಿಮಗೆ ಮಿನಿಮಮ್ ಅಂದರೆ ₹30 ಬೇಸ್ ಪೇ ಇದೆ. ನೀವೇನಾದರೂ 2 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ, ಅದೇ ರೀತಿ 4 ಕಿಲೋಮೀಟ್ರಿಗಿಂತ ಜಾಸ್ತಿ ಹೋದರೆ, ಅದೇ ರೀತಿ ನಿಮಗೆ ಏನು ಅಂದರೆ ₹10 ಪರ್ ಕಿಲೋಮೀಟ್ರ್ ನಿಮಗೆ ಜಾಸ್ತಿ ಆಗುತ್ತೆ. ಈ ರೀತಿ ಬೇಸ್ ಪೇ ಬಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮುಂಚೆ ಆದರೆ ಬೇರೆ ಥರ ಇತ್ತು, ಅರ್ನಿಂಗ್ಸ್ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಅಂತ ಇದ್ವಿ. ಇವಾಗ ಆ ರೀತಿ ಅನ್ನೋ ಚಾನ್ಸೇ ಇಲ್ಲ. ಯಾಕಪ್ಪ ಅಂದರೆ ಬೇಸ್ ಪೇ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಬೇಸ್ ಪೇಮೆಂಟ್ನ ಜಾಸ್ತಿ ಕೊಟ್ಟಿದ್ದಾರೆ. ದಿವಸ ನಾವೇನು ಅಂತ ಇದ್ವಿ, ಇಲ್ಲ ನಮಗೆ ಆರ್ಡರ್ಸ್ ಅಷ್ಟು ಮಾಡಿದ್ರು ನಮಗೆ ಅರ್ನಿಂಗ್ಸ್ ಆಗಲ್ಲ ಅಂತೇಳ್ಬಿಟ್ಟು ಏನಂತ ಇದ್ವಿ. ಅದೆಲ್ಲ ಇನ್ಮೇಲೆ ಟೆನ್ಷನ್ನೇ ಬೇಡ. ಸ್ಯಾಡೋ ಪ್ಯಾಕ್ಸಲ್ಲಿ ನಾವು ಎಷ್ಟು ಆರ್ಡ್ರ್ ಮಾಡ್ತೀವಿ ಅಷ್ಟು ಅರ್ನಿಂಗ್ಸ್ ಆಗುತ್ತೆ. ಒಂದು ಆರ್ಡ್ರಿಗೆ ನೋಡಿ ಮಿನಿಮಮ್ ₹30 ಅಂದರೆ ಇವಾಗ 2 ಕಿಲೋಮೀಟ್ರ್ ಆಯಿತು. 2 ಕಿಲೋಮೀಟ್ರಿಗೆ ಜಾಸ್ತಿ ಹೋದರೆ ಏನಾಗುತ್ತೆ ಅಂದರೆ ₹10 ನಮಗೆ ಪರ್ ಆರ್ಡ್ರ್ ಬೀಳುತ್ತೆ. ₹10 ಪರ್ ಆರ್ಡ್ರ್ ಅಂದರೆ ನಮ್ಗೆ ಮಿನಿಮಮ್ ಇಲ್ಲ ಅಂದರೂ ಒಂದು ಆರ್ಡ್ರಿಗೆ ₹45 ₹50 ಸಿಗುತ್ತೆ. ₹45 ₹50 ಒಂದು ಆರ್ಡ್ರ್ ಸಿಗೋದ್ರಿಂದ ನಮಗೆ ಅರ್ನಿಂಗ್ಸು ಈಸಿಯಾಗಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಅಡ್ವಾಂಟೇಜ್ ಏನು ತಂದಿದ್ದಾರೆ ಸ್ಯಾಡೋ ಪ್ಯಾಕ್ಸ್ ಅವರು, ತುಂಬ ಖುಷಿ ಆಯಿತು ನನಗೂ ಕೂಡ. ನಿಮಗೆ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಎಂತ ಇದ್ರಿ ಅರ್ನಿಂಗ್ಸ್ ಆಗ್ತಲ್ಲ ಅಂತೇಳ್ಬಿಟ್ಟು. ಇನ್ಮೇಲೆ ಅರ್ನಿಂಗ್ಸ್ ಆಗುತ್ತೆ. ಸ್ಲ್ಯಾಬು ಚೇಂಜ್ ಆಗಿದೆ, ಅಂದರೆ ರೇಟ್ ಕಾರ್ಡು ಚೇಂಜ್ ಆಗಿದೆ. ಈ ರೀತಿ ರೇಟ್ ಕಾರ್ಡ್ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ ಬನ್ನಿ. ಈಗ ಡ್ರಾಪ್ ಲೊಕೇಶನ್ಗೆ ಆಲ್ರೆಡಿ ಬಂದಾಯ್ತು. ನಾನು ಈಗ ಡ್ರಾಪ್ ಮಾಡೋಣ ಅಂತ ಇದನ್ನ ಡ್ರಾಪ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಆರ್ಡರ್ ಡೆಲಿವರಿ ಆಯಿತು. ನಾನು ಡೆಲಿವರಿ ಕೂಡ ಕೊಡ್ತಾಯಿದ್ದೀನಿ. ಈಗ ಡೆಲಿವರಿ ಆಯಿತು, ಡೆಲಿವರಿ ಕೊಟ್ಬಿಡೋಣ. ಎಲ್ಲನೂ ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ, ಕೊಟ್ಟು ಏನಾದ್ರು ಪ್ರಾಬ್ಲಮ್ ಆಯಿತಾ? ಏನೂ ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿದೆ ಆ್ಯಪ್ ಅಂತೇಳ್ಬಿಟ್ಟು ಕೊಟ್ಟು ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿದ ತಕ್ಷಣ ನನಗೆ ಈ ಆರ್ಡ್ರಿಗೆ ಎಷ್ಟು ಕೊಟ್ಟ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನನಗೆ ಇದಕ್ಕೆ ಕೊಟ್ಟಿರೋದು ₹89 ಕೊಟ್ಟಿದ್ದಾನೆ ಒಂದು ಆರ್ಡ್ರಿಗೆ. ಎಷ್ಟು ಅಂದರೆ 5.5-6 ಕಿಲೋಮೀಟ್ರ್ ಇತ್ತು ನಾನು ಬರೋಕ್ಕೆ. 6 ಕಿಲೋಮೀಟ್ರಿಗೆ ₹79 ಅಂದರೆ ಒಂದು ಖುಷಿ ವಿಚಾರನೆ. ಮುಂಚೆ ಆದರೆ ಕಡಿಮೆ ಕೊಡ್ತಾಯಿದ್ದ ಅಂತ ಹೇಳ್ತಾಯಿದ್ರಿ, ಇವಾಗ ಇಷ್ಟೊಂದು ಕೊಡ್ತಾ ಇದ್ದಾನೆ. ನೀವು ಕೂಡ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಅಂದರೆ ಅರ್ನಿಂಗ್ ಬಗ್ಗೆ ಆಗಲೇ ಹೇಳ್ದಂಗೆ ಅರ್ನಿಂಗ್ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳ್ಬೇಕಾಗಿಲ್ಲ. ಇವಾಗ ಇನ್ನೊಂದು ಸತಿ ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ ಎಷ್ಟಾಗಿದೆ, ಎಷ್ಟು ಆಫರ್ಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ₹25 ₹30 ಇಲ್ಲ. ಇವಾಗ 2 ಕಿಲೋಮೀಟ್ರಿಂದ 4 ಕಿಲೋಮೀಟ್ರ್ ಹೋದರೆ ₹8 ಪರ್ ಕಿಲೋಮೀಟ್ರ್ ಬರುತ್ತೆ. 4 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ ಹೋದರೆ ನಿಮಗೆ ₹10 ಪರ್ ಕಿಲೋಮೀಟ್ರ್ ಬರುತ್ತೆ. ಒಂದು ಒಳ್ಳೆಯ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾರೆಲ್ಲ ಸ್ಯಾಡೋ ಪ್ಯಾಕ್ಸ್ ಮಾಡ್ತಾಯಿದ್ದೀರಾ ಅಂದರೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ, ಮಾಡ್ತಿದ್ರೆ ಮಾಡ್ಬೋದು ಅಂತ ತಿಳಿಸ್ತಾ, ಇನ್ನೊಂದು ನಮಗೆ ಬೇರೆ ಆರ್ಡರ್ ಬರ್ತೈತೆ. ಇವಾಗ ಆ ಆರ್ಡರ್ನ ಹೊಡೆಯುವಂಥ ಟೈಮು. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ, ಮಿಸ್ ಮಾಡಬೇಡಿ. ಅದೇ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.